ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಸೊ ಮೈಸೂರಲ್ಲೇ ಇದ್ಕೊಂಡು ನಮ್ಮ ಮೈಸೂರನ್ನ ನೋಡಿಲ್ಲ ಅಂತಂದರೆ ಹೇಗಿರುತ್ತೆ, ಅದರಲ್ಲೂ ನಮ್ಮ ಮೈಸೂರು ಪ್ಯಾಲೇಸ್. ವಾವ್, ನಮ್ಮಮ್ಮ ತುಂಬಾ ಹೇಳ್ತಿದ್ರು ಒಂದ್ಸಲ ಹೋಗೋಣ. ಚಿಕ್ಕ ವಯಸ್ಸಲ್ಲಿ ನೀನಿದ್ದಾಗ ಒಂದ್ಸಲ ಹೋಗಿದ್ದು, ಈಗ ಒಂದ್ಸತಿ ಹೋಗಲೇಬೇಕು ಅಂತ ಹೇಳಿ ಹೋದ್ವಿ. ದೂರದಿಂದ ಮೈಸೂರನ್ನ ನೋಡೋದೇ ಒಂದು ಖುಷಿ, ಅದರಲ್ಲೂ ಮೈಸೂರು ಪ್ಯಾಲೇಸ್. ಸೊ ಮೈಸೂರು ಪ್ಯಾಲೇಸ್ ಆಚೆಯಿಂದ ನೋಡಿದ್ರೆ ಎಷ್ಟು ಖುಷಿ ಆಗುತ್ತೋ, ಒಳಗಡೆ ಹೋದ್ರೂ ಸಖತ್ತಾಗಿದೆ. ಅದೊಂದು ದೊಡ್ಡ ಪ್ಯಾಲೇಸ್ ಥರನೇ ಇದೆ. ಒಳಗಡೆ ಹೋಗಿದ ತಕ್ಷಣವೇ ನಮಗೆ ಚಪ್ಪಲಿಗಳನ್ನೆಲ್ಲ ಕೌಂಟ್ರಲ್ಲಿ ಕೊಟ್ಬಿಟ್ಟು ರೈಟ್ ಸೈಡಲ್ಲಿ ಎಂಟ್ರೆನ್ಸ್ ಇದೆ. ಇದು ರಾಜರ ಆಳ್ವಿಕೆ ಮಾಡಿದಂತೆಲ್ಲ ಫುಲ್ಲು ಫೋಟೋಸ್ ಇದೆ ಇದ್ರ ಸುತ್ತಾನು. ಅವರು ಯುದ್ಧ ಮಾಡಿದ್ದು ಮತ್ತು ಇಲ್ಲಿ ಕುಸ್ತಿ, ಇದೆಲ್ಲನೂ ಪ್ರತಿಯೊಂದು ಅವ್ರು ಯೂಸ್ ಮಾಡಿರುವಂಥ ಎಲ್ಲ ವಸ್ತುಗಳು ಇದೆ. ಆದರೆ ಇದರಲ್ಲಿ ಕೆಲವೊಂದು ಮಾತ್ರ, ಇನ್ನು ಕೆಲವೊಂದು ಗೊತ್ತಿಲ್ಲ ನಮಗೆ. ರಾಣಿ ಯೂಸ್ ಮಾಡ್ತಿರುವಂತಹ ಸ್ಯಾರೀಸು ಮತ್ತು ಅವ್ರು ಯೂಸ್ ಮಾಡಿದ ಖಡ್ಗಗಳು, ಹಾಗೆ ವೆಪನ್ಸು, ಇದೆಲ್ಲನೂ ಒಂದು ರೂಮಲ್ಲಿದೆ. ಆದರೆ ನಾವು ಹೋದಾಗ ಇದನ್ನೆಲ್ಲ ಲಾಕ್ ಮಾಡಿಬಿಟ್ಟಿದ್ರು. ಅದು ಯಾಕಂತ ಗೊತ್ತಿಲ್ಲ. ಅಲ್ಲಿ ಹೋಗಿ ವಾಚ್ಮನ್ನೇ ಕೇಳಿದ್ದಕ್ಕೆ ಅವ್ರು ಹೇಳಿದ್ರು, ಕೊರೋನಾ ಟೈಮಲ್ಲೇ ಇದನ್ನೆಲ್ಲ ನಾವು ಕ್ಲೋಸ್ ಮಾಡಿಬಿಟ್ಟಿದ್ದೀವಿ, ಹಾಗಾಗಿ ಈ ಸಲ ನೋಡೋಕ್ಕಾಗೋದಿಲ್ಲ, ಇದು ರೀಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ಹೇಳ್ತಿದ್ರು. ಸರಿ ಅಂದ್ಕೊಂಡು ಹೋದ್ವಿ. ಇಲ್ಲೆಲ್ಲ ಮಹಾರಾಣಿ ಯೂಸ್ ಮಾಡಿರುವಂತಹ ಮಿರರ್ಸು ಹಾಗೂ ಸಾಕಷ್ಟು ತುಂಬಾ ತಿಳ್ಕೊಳ್ಳೋದಿದೆ ಈ ಮೈಸೂರು ಪ್ಯಾಲೇಸ್ ಬಗ್ಗೆ. ಅವರು ಯೂಸ್ ಮಾಡಿದಂಥ ಪೆಟ್ಟಿಗಳು, ಹಾಗೆ ಇಲ್ಲೊಂದು ಎಮ್ಮೆದು ಒಂದು ಬೆಳ್ಳಿ ತಂದ್ಕೊಳ್ತೀನಿ. ಇದೊಂದು ನನ್ನ ಕಣ್ಣಿಗೆ ಕಾಣಿಸ್ತು. ಆಮೇಲೆ ಇದೆಲ್ಲನೂ ಫುಲ್ಲು ಮರದಲ್ಲೇ ಮಾಡಿಸಿರೋದು, ಆ್ಯಂಡ್ ಕೆಲವೊಂದು ಸಿಲ್ವರಲ್ಲೂ ಇದೆ. ಅದು ಆ ಕಡೆ ಒಂದಿದೆ, ಹಸು ಮತ್ತು ಕರುವುದು, ಅದಂತೂ ತುಂಬ ಚೆನ್ನಾಗಿದೆ. ನಾನು ಅದನ್ನೇ ನೋಡಿಕೊಂಡೇ ಇದ್ದೆ. ಬಟ್ ಅದಾದಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ. ಅದರೊಳಗಡೆ ಇರುವಂತಹ ಒಂದು ರಾಜರ ಫೋಟೋಸ್ನ ನೋಡೋದಕ್ಕೆ ಹೋಗ್ತಿದ್ವಿ. ಮೇಲೆಗಡೆ ನೋಡೋದಕ್ಕೆ ಇದು ಯಾವ ಕಾಲದಲ್ಲಿ ಸೃಷ್ಟಿ ಮಾಡಿಸಿದ್ರು ಅನ್ನೋದೇ ಗೊತ್ತಾಗೋದಿಲ್ಲ, ಯಾವ ಎರಾದಲ್ಲಿ ಮಾಡಿಸಿದ್ರೋ ಗೊತ್ತಿಲ್ಲ. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ ಇದೆಲ್ಲನೂ. ಇದು ರಾಜರು ಮತ್ತು ಮಂತ್ರಿ ಕೂತ್ಕೊಂಡಿದ್ದಂತಹ ಜಾಗ ಇದು. ಹಾಗೆ ರಾಣಿ ಇದೊಂದು ಸ್ಟೋರಿ ಇದೆ, ತಲಾಂತರದಿಂದ ಬಂದಿದ್ದ ಸ್ಟೋರಿ ಇದು. ಆಚೆ ಕಡೆ ಬುಕ್ಸ್ ಎಲ್ಲನೂ ಮಾರ್ತಿದ್ರು ಮೈಸೂರು ಪ್ಯಾಲೇಸ್ ಬಗ್ಗೆ ತಿಳ್ಕೊಬೋದು ಅಂತ. ಆ್ಯಂಡ್ ನಾವು ಆ ಬುಕ್ಸ್ನ ತಗೊಂಡಿಲ್ಲ. ಇದ್ರೊಳಗಡೆ ಹೋಗ್ತಿದ್ದಾಗೇನೆ ಒಂದು ಗೊಂಬೆಗಳು, ಆಮೇಲೆ ರಾಜರ ಓಡಾಡ್ತಿರುವಂತಹ ಜಾಗ. ಇದು ನೋಡಿ ಆ ಕಾಲದಲ್ಲಿ ಲಿಫ್ಟ್ನ ಯೂಸ್ ಮಾಡಿದ್ದಾರೆ. ಈ ಲಿಫ್ಟು, ಆಮೇಲೆ ಇದು ಪಿಲ್ಲರ್ಸು, ಮರದ ಬಾಗಿಲು, ಇದೆಲ್ಲನೂ ಕೆಲವೊಂದು. ಈ ತಾಮ್ರದ ಬಾಗಿಲು ಕೂಡ ನೋಡೋಕೆ ಚೆನ್ನಾಗಿದೆ, ಅದರಲ್ಲಿ ಸಿಲ್ವರ್ದು ಕೂಡ ಇದೆ. ಇದೆಲ್ಲನೂ ಮೈಸೂರು ದಸರಾ ಟೈಮಲ್ಲಿ ಯೂಸ್ ಮಾಡಿರುವಂಥ ಆನೆಗಳ ಪಡವೆಗಳು ಅಂತಲೇ ಹೇಳ್ಬೋದು. ಇದು ಆಚೆಯಿಂದ ಒಂದು ವ್ಯೂ, ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ. ಅದು ಯಾವಾಗ ಕಟ್ಸಿದ್ರೋ ಗೊತ್ತಿಲ್ಲ, ಬಟ್ ಇದಿನ್ನೂ ಸ್ಟ್ರಾಂಗಾಗಿ ಫೌಂಡೇಶನ್ ಇದೆ. ಇದು ನೋಡೋದಕ್ಕೆ ಒಂದು ಮಜಾ. ಇದರಲ್ಲಿ ನಾವು ಆನೆ ಕೂಡ ನೋಡಿದ್ವಿ. ಯಾರಿಗೆಲ್ಲ ಹೋಗೋಕ್ಕಾಗೋದಿಲ್ಲ ಅವ್ರಿಗೊಂದು ವೆಹಿಕಲ್ ಇದೆ. ಪರ್ ಹೆಡ್ 40 ಅನಿಸುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಕಮೆಂಟ್,